ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಶಾಪಿಂಗಿಗೆ ಬಂದಿದ್ದೀವಿ. ಏನಕ್ಕೆ ಶಾಪಿಂಗ್, ಯಾರಿಗೆ ಅಂತ ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಪಾಪಗೆ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಏನಕ್ಕೆ ಅಂತ ಹೇಳಿದರೆ, ನನ್ನ ಮಗಳದ್ದು ಬರ್ಡೇ ಇದೆ. ಸೊ ಅಕ್ಟೋಬರ್ 1 ನನ್ನ ಪಾಪದ ಬರ್ಡೇ ಇದೆ. 3 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ನನ್ನ ಮಗಳದ್ದು ಬರ್ಡೇ ಬಂದರೆ ನನಗೆ ಒಂದು ಫಂಕ್ಷನ್ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ. ಎಷ್ಟು ಬೇಗ ಅವಳಿಗೆ 3 ಇಯರ್ಸ್ ಕಂಪ್ಲೀಟ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಅವಳ ಬರ್ಡೇನ ಈ ಸರಿ ಒಂದು ಸ್ವಲ್ಪ ಸ್ಪೆಷಲ್ ಆ್ಯಂಡ್ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೇಗಾಗುತ್ತೆ ಅಂತ. ಬಟ್ಟೆ ತಗೊಳ್ಳೋದಕ್ಕೆ ಬಂದ್ವಿ. ನಾನು ಮತ್ತು ಅತ್ತೆ, ಪಾಪ 3 ಜನ ಬಂದ್ವಿ. ರಘು ಸ್ವಲ್ಪ ಬ್ಯುಸಿ ಇದ್ದರು, ಸೊ ಹಾಗಾಗಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡೆಲ್ಲ ಬಂದ್ವಿ. ಫಸ್ಟ್ ಈ ಅಂಗಡಿಗೆ ಬಂದ್ವಿ ತಗೊಳ್ಳೋಣ ಅಂತ ಹೇಳಿ. ಈ ಥರ ಡ್ರೆಸ್ಗಳು ತೋರಿಸ್ತಿದ್ರು, ಮಾಡರ್ನ್ ಆಗಿ ಒಂದು ಪ್ಯಾಂಟ್ ಮತ್ತು ಟಾಪ್ಗಳು ಸೆಟ್ಟು. ಸೊ ಈ ಥರ ಬೇಡ, ಬರ್ಡೇಗೆ ಅಲ್ವಾ, ಸೊ ಫ್ರಾಕ್ ತಗೊಳ್ಳೋಣ ಅಂತ ಹೇಳಿ ನಾನು ಡಿಸೈಡ್ ಆಗಿದ್ದೆ, ಅಥವಾ ಮಾಡರ್ನಾಗಿ ಬೇರೆ ಥರ ತಗೊಳ್ಳೋಣ ಅಂತ ಹೇಳಿ. ಬಟ್ ಜಾಸ್ತಿ ಈ ಥರ ಇತ್ತು. ಬಟ್ ಬಟ್ಟೆಗಳು ಚೆನ್ನಾಗಿತ್ತು, ನೋಡ್ತಿರ್ಬೋದು. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಅಂದರೆ ಮಾಡ್ರನ್ ಡ್ರೆಸ್ ಎಲ್ಲ ಇತ್ತು. ಬಟ್ ನಮಗೆ ಫ್ರಾಕ್ ಬೇಕಿತ್ತು. ಸೊ ಅಲ್ಲಿ ಆ ಅಂಗಡಿಲಿ ನಮ್ಗೆ ಇಷ್ಟ ಆಗಲಿಲ್ಲ. ಸೊ ನೆಕ್ಸ್ಟ್ ಬೇರೆ ಅಂಗಡಿಗೆ ಬಂದ್ವಿ. ಸೊ ಬರ್ಡೇಗೆ ಫ್ರಾಕ್ ಬೇಕು ಅಂತ ಹೇಳಿದಾಗ ಅವರು ಓಕೆ ತಗೊಡ್ತೀನಿ ಅಂತ ತೋರಿಸೋಕ್ಕೆ ತಗೊಡ್ತಿದ್ರು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು, ನಂದೊಂದು ಸ್ಮಾಲ್ ಕ್ಲಿಪ್ ತಗೊಂಡೆ, ಅಂದರೆ ವಿಡಿಯೋ ಮಾಡಿಕೊಂಡೆ ಸ್ಮಾಲ್. ಫೈನಲಿ ಫ್ರಾಕ್ ತೋರಿಸಿದ್ರು. ಅಂದರೆ ಪಿಂಕಲ್ಲೇ ತೋರಿಸಿದ್ರು ಫ್ರೆಂಡ್ಸ್. ಯಾಕಂದರೆ ಈ ಥರ ನನ್ನ ಮಗಳ ಹತ್ರ ಜಾಸ್ತಿ ಪಿಂಕೇ ಇರೋದು ಬಟ್ಟೆಗಳು ಅಂತ ಹೇಳ್ಬೋದು. ಲೈಟ್ ಬೇಬಿ ಪಿಂಕ್ ಆಗಿರ್ಬೋದು, ಡಾರ್ಕ್ ಪಿಂಕ್ ಆಗಿರ್ಬೋದು, ಜಾಸ್ತಿ ಅವಳ ಹತ್ರ ಪಿಂಕೇ ಇರೋದು. ಸೊ ತಗೋಬಾರ್ದು ಅನ್ಕೋತೀನಿ. ನನ್ನ ಮುಂದೆ ಪಿಂಕ್ಗಳೇ ಬಂದುಬಿಡುತ್ತೆ ಅವಳ ಬಟ್ಟೆ ಸೆಲೆಕ್ಷನ್ ತಗೊಳಕ್ಕೆ ಹೋದಾಗ. ಬಟ್ ನೋಡೋಣ ಅಂತ ಹೇಳಿ ಟ್ರೈ ಮಾಡಿ ನೋಡಿದ್ವಿ. ಇದನ್ನು ನೋಡಿದ್ವಿ, ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಡಾರ್ಕ್ ಅಂತ ಅನ್ನಿಸ್ತು. ನೆಕ್ಸ್ಟ್ ಪಕ್ಕದಲ್ಲಿತ್ತಲ್ಲ ಬೇಬಿ ಪಿಂಕ್, ಅದೂ ಚೆನ್ನಾಗಿತ್ತು. ನೋಡೋಣ ಅಂತ ಹೇಳಿ ಬೇರೆ ಥರ ನೋಡೋಣ ಅಂತ ಹೇಳಿ ನೋಡಿದ್ವಿ. ಈ ಥರ ಜೀನ್ಸಲ್ಲಿ ತೋರಿಸಿದ್ರು. ಬರ್ಡೇಗೆ ಇದೆಲ್ಲ ಏನೋ ಬೇಡ ಅನಿಸ್ತು. ಮತ್ತು ಈ ಥರ ಒಂದು ಫ್ರಾಕ್ ಥರ ಇದೆಯಲ್ಲ, ಇದನ್ನು ತೋರಿಸಿದ್ರು. ಬಟ್ ಅದೂ ಬೇಡ ಅಂತ ಹೇಳಿದೆ ನಾನು. ಅದೊಂಥರ ಹಬ್ಬಕ್ಕೆಲ್ಲ ಸರಿ ಅನ್ನಿಸ್ತು. ಅದು ಅತ್ತೆ ಅದು ಚೆನ್ನಾಗಿದೆ ಅಂತ ಹೇಳಿದ್ರು. ಅದೊಂಥರ ಫೆಸ್ಟಿವಲ್ಗೆ ಸರಿ, ಆ ಥರ ಬೇಡ, ಬರ್ಡೇಗೆ ಚೆನ್ನಾಗಿರಲ್ಲ ಅಂತ ಹೇಳಿ ನೋಡ್ತಿದ್ವಿ. ಆ್ಯಂಡ್ ಜಾಸ್ತಿ ಮಾಡ್ರನ್ ಡ್ರೆಸ್ಸು ಅಂತ ಈ ಥರ ಎಲ್ಲ ತೋರಿಸ್ತಿದ್ರು. ಬಟ್ ಬರ್ಡೇಗೆ ಬೇಕಿದ್ದಿದ್ದೆ ಫ್ರಾಕು, ಮೇಯ್ನಾಗಿ ಅದೇ ಅಲ್ವಾ. ಸೊ ಇರಲಿ ನೋಡೋಣ ಅಂತ ಹೇಳಿ ನೋಡ್ತಿದ್ದೆ. ನನಗೆ ತುಂಬಾ ಇಷ್ಟ ಹೆಣ್ಮಕ್ಳದ್ದು ಬಟ್ಟೆಗಳು ನೋಡೋದಕ್ಕೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ಬೇಬಿ ಬಾಯ್ಗಳಿಗೆಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬೋದು. ಅಂದರೆ ಬಟ್ಟೆಗಳು ವೆರೈಟೀಸ್ ಇರೋಲ್ಲ. ಹೆಣ್ಮಕ್ಳಿಗೆ ತುಂಬಾ ಚಾಯ್ಸ್ಗಳಿರುತ್ತೆ, ಆಪ್ಷನಲ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ನೆಕ್ಸ್ಟು ಈ ಥರ ಫ್ರಾಕ್ನು ನೋಡಿದ್ವಿ. ಚೆನ್ನಾಗಿತ್ತು. ಬಟ್ ಏನು ಅಂತ ಹೇಳಿದರೆ ಫುಲ್ಲು ರಫ್ ಥರ ಇತ್ತು. ಅಂದರೆ ಒಳಗಡೆ ಫ್ರಾಕ್ ಒಳಗಡೆ ಒಂದು 3-4 ಏನೋ ಲೇಯರ್ ಇರುತ್ತಲ್ಲ, ಅಂದರೆ ಬಟ್ಟೆ ಒಂಥರ ಒಳಗಡೆ ಚುಚ್ಚಿದಂಗೆ ಅನ್ನಿಸ್ತಿತ್ತು. ಪಾಪಗೆ ಅದು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಜಸ್ಟ್ ಒಂದು 10 ಮಿನಿಟ್ಸು ಹಾಕೊಳ್ಳಲ್ಲ ಅವಳು. ಸೊ ಹಾಗಾಗಿ ಅದು ಬೇಡ ಅಂತ ಹೇಳಿದೆ. ಅತ್ತೆ ಅದನ್ನು ಇಷ್ಟಪಟ್ಟರು. ಬಟ್ ಬೇಡ ಅಂತ ಹೇಳಿ ಅದನ್ನು ಇಟ್ಟು ನೆಕ್ಸ್ಟ್ ಈ ಥರ ನೋಡಿದ್ವಿ ಬರ್ಡೇಗೆ ಅಂತ ಹೇಳಿ. ಬಟ್ ಅದು ಏನು ಸೈಜ್ ಸಿಗಲಿಲ್ಲ. 1 ಇಯರ್ ಒಳಗಡೆನೆ, 2 ಇಯರ್ಸ್ ಒಳಗಡೆನೆ ಇದ್ದಿದ್ದು. ಅದು ಸ್ಮಾಲ್ ಆಯಿತು ಇವಳಿಗೆ. ಸೊ ಹಾಗಾಗಿ ಬೇಡ ಅಂತ ಹೇಳಿ ಹಾಗೂ ನಮ್ಮತ್ತೆ ಇದು ನೋಡೋಣ ಅಂತ ಹೇಳಿ ನೋಡ್ತಿದ್ರು. ಓಕೆ ಅಂತ ನೋಡಿದ್ವಿ. ನೆಕ್ಸ್ಟ್ ಜೀನ್ಸ್ ಇದು ಶಾರ್ಟ್ಸಲ್ಲಿ ತೋರಿಸಿದ್ರು. ಶಾರ್ಟ್ಸ್ ಆ್ಯಂಡ್ ಟಾಪಲ್ಲಿ ಅದೂ ಬೇಡ ಅಂತ ಹೇಳಿ ಅದೂ ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ಇನ್ನೂ ಒಂದು ಅಂಗಡಿಗೆ ಬಂದ್ವಿ. ಸೊ ಇದು ಹೊಸದಾಗಿ ಓಪನ್ ಆಗಿರೋದು. ಇದು ವರಮಹಾಲಕ್ಷ್ಮಿ ಹಬ್ಬದ ದಿನ ಓಪನ್ ಆಗಿರೋ ಅಂಗಡಿ, ತರಕನಂಬಿಲಿರೋದು. ಸೊ ನಾವು ಗುಂಡ್ಲುಪೇಟೆಗೆ ಹೋಗೋಣ ಅಂದ್ಕೊಂಡ್ವಿ. ಇದೊಂದು ತರಕನಂಬಿಲು ನೋಡ್ಬಿಡೋಣ, ಕಲೆಕ್ಷನ್ ಚೆನ್ನಾಗಿರುತ್ತೆ, ಮತ್ತು ಹೊಸ ಅಂಗಡಿಯಾಗಿದೆ, ನೋಡೋಣ ಇಲ್ಲಿ ಅಂತ ಹೇಳಿ ಬಂದ್ವಿ. ಬಂದ ತಕ್ಷಣ ಫ್ರಾಕ್ ತುಂಬಾ ಚೆನ್ನಾಗಿತ್ತು. ಸೇಮ್ ಫ್ರಾಕಲ್ಲಿ ತೋರಿಸಿದ್ರು. ಅಂದರೆ ಏನೋ ಚಿಕ್ಕದಿಂದ ಹಿಡಿದು ದೊಡ್ಡದು ತನಕ, ಅಂದರೆ 1 ಇಯರಿಂದ ಹಿಡಿದು 5-6 ಇಯರ್ ತನಕ ಸೇಮ್ ಫ್ರಾಕಲ್ಲಿ ಸೈಜ್ ಇತ್ತು. ಸೊ ನೋಡೋಣ, ಇದು ಚೆನ್ನಾಗಿತ್ತು, ಒಂಥರ ಇಷ್ಟ ಆಯಿತು. ಪಿಂಕ್ ಬೇಡ ಅಂದ್ಕೊಂಡೆ. ಬಟ್ ಪಿಂಕ್ ಒಂದೇ ಅಲ್ಲ ಇದು, ಸೊ ಏನು ಒಂಥರ ಮೆರೂನ್, ಲೈಟ್ ಮೆರೂನು ಮಿಕ್ಸ್ ಇದೆ ಅಂತ ನೋಡಿದೆ. ನೆಕ್ಸ್ಟ್ ಇದೊಂದು ನೋಡಿದ್ವಿ. ಅಂದರೆ ಇದು ಹಂಗೆ ಸುಮ್ಮನೆ ನೋಡೋಣ ಅಂತ ನೋಡಿದ್ವಿ. ಅದು ಪ್ರೈಸ್ ಏನೇ 1300 ಏನೋ ಇತ್ತು ಬಟ್ಟೆ. ಬಟ್ ಬರ್ಡೇಗೆ ಅದು ಚೆನ್ನಾಗಿರಲ್ಲ ಅಂತ ಹೇಳಿ ಇದನ್ನು ಫೈನಲಾಗಿ ನೋಡೋಣ, ಇದು ಸಖತ್ತಾಗಿದೆ, ಬರ್ಡೇಗೆ ಚೆನ್ನಾಗಿರುತ್ತೆ ಅಂತ ನೋಡಿದ್ವಿ. ಇದ್ರದ್ದು ಪ್ರೈಸ್ ಬಂದು ಏನೋ 1000 ಸಮಥಿಂಗ್ ಹೇಳಿದ್ರು. 1100-200 ಹೇಳಿದ್ರು. ಬಟ್ ಅದಕ್ಕೆ ಬ್ಯಾಗ್ ಎಲ್ಲ ಇತ್ತು, ತುಂಬಾ ಕ್ಯೂಟಾಗಿತ್ತು ಅಂತ ಹೇಳ್ಬೋದು. ಅದು ಸ್ವಲ್ಪ ಏನೋ ಅತ್ತೆ ಯಾಕೋ ಬೇಡ ಅಂತ ಹೇಳಿದ್ರು.
ಅಂದರೆ ಯಾಕೋ ಗೊತ್ತಿಲ್ಲ ಅದು ಬೇಡ ಫ್ರಾಕ್ ತಗೊಳ್ಳೋಣ ಅಂತ ಅವರು ಹೇಳಿದ್ರು. ಓಕೆ, ನಾನು ಆ ಥರ ಮಾಡ್ರನ್ ಆಗಿರಲಿ ಅಂತ ನೋಡಿದೆ, ಬಟ್ ಅವ್ರು ಬೇಡ ಅಂತ ಹೇಳಿದ್ರು. ಓಕೆ, ಬೇಡ ಫ್ರಾಕೇ ತಗೊಳ್ಳೋಣ ಅಂತ ಹೇಳಿ ನೋಡ್ತಿದ್ವಿ. ಆ್ಯಂಡ್ ಈ ಥರ ಮಾಡ್ರನ್ ಡ್ರೆಸ್ ಮಿಡ್ಡಿಲೆಲ್ಲ ತೋರಿಸಿದ್ರು. ಇಲ್ಲೂ ಸುಮ್ಮನೆ ನೋಡೋಣ ಅಂತ ಹೇಳಿ ಈ ಥರ ಇತ್ತು ಮಿಡ್ಡಿಲು, ಬಟ್ ಬೇಡ ಇದನ್ನು ಬೇಡ ಅಂತ ಹೇಳಿ ಹಾಗೆ ನೋಡೋಣ ಕಲೆಕ್ಷನ್ಸ್ ನೋಡೋಕ್ಕಾದ್ರೂ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ನೋಡಿದ್ವಿ. ಇದೊಂದು ಬಟ್ಟೆ ಸುಮ್ಮನೆ ನೋಡೋಣ ಅಂತ ನೋಡಿದ್ವಿ, ಅಂದರೆ ಜೀನ್ಸ್ ಮತ್ತು ಮೇಲೆ ಈ ಥರ ಟಾಪು. ಇದ್ರದ್ದು ಪ್ರೈಸ್ ಬಂದು 850 ರುಪೀಸ್. ಈ ಥರದ್ದು ಸುಮ್ಮನೆ ನೋಡೋಣ ಅಂತ ನೋಡಿದೆ. ನೆಕ್ಸ್ಟ್ ಫೈನಲಾಗಿ ಫ್ರಾಕ್ ತಗೊಳ್ಳೋಣ ಅಂತ ಹೇಳಿ ಇದನ್ನು ನೋಡ್ತಿದ್ವಿ, ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸೊ ಇದನ್ನು ಫೈನಲ್ ಮಾಡಿ ಫ್ರಾಕ್ ತಗೊಂಡ್ವಿ. ನೆಕ್ಸ್ಟು ಬಿಲ್ ಹಾಕ್ಸೋಣ ಅಂತ ಹೇಳಿ ಹೋದ್ವಿ. ಇದ್ರದ್ದು ಪ್ರೈಸ್ 680 ಏನೋ ಹೇಳ್ತಿದ್ರು, 680 ಹೇಳ್ತಿದ್ರು. ಅದರಲ್ಲಿ ಡಿಸ್ಕೌಂಟ್ 168 ಹೋಗಿ 520 ಏನೋ ಕೊಟ್ವಿ ನಾವು. ಸೊ ನೆಕ್ಸ್ಟ್ ಒಂದು ಕನ್ನಡಕ ಬೇಕು ಅಂತ ಹೇಳಿದ್ಲು ಪಾಪು. ಸೊ ಓಕೆ ಅಂತ ಹೇಳಿ ಅದು 60 ರುಪೀಸ್, ಬಟ್ಟೆದು 512 ರುಪೀಸ್, ಕನ್ನಡಕದ್ದು 60 ರುಪೀಸ್. ಟೋಟಲಾಗಿ ನಾನು ಫೋನಲ್ಲೇ ಫೋನ್ಪೇ ಮಾಡಿದೆ. ಸೊ ನೆಕ್ಸ್ಟ್ ಬೇಕ್ರಿಗೆ ಬಂದ್ವಿ. ಪಾಪಗೆ ಏನಾರು ಬೇಕು, ಏನಾರು ತಗೊಳ್ಳೋಣ ಅಂತ ಹೇಳಿ. ಅವಳು ಫಸ್ಟ್ ಕೇಳೋದೆ ಐಸ್ ಕ್ರೀಮ್ ಅಲ್ವಾ, ಸೊ ಫಸ್ಟ್ ಐಸ್ ಕ್ರೀಮ್ ತಗೊಟ್ಬಿಟ್ಟೆ, ಒಂದು ಕೋನ್ ಐಸ್ ಕ್ರೀಮ್. ಅದ್ರದ್ದು ಪ್ರೈಸ್ 10 ರುಪೀಸ್. ಆ್ಯಂಡ್ ಒಂದು ಜೇಮ್ಸ್ ಬೇಕು ಅಂತ ಹೇಳಿದ್ಲು. ಇದು ಬಾಲ್ ಇದೆ, ಇದರೊಳಗಡೆ ಜೇಮ್ಸ್ ಇತ್ತು. ಸೊ ಇದೊಂದು ತಗೊಟ್ಟೆ. ಇದ್ರದ್ದು ಪ್ರೈಸ್ ಬಂದು 50 ರುಪೀಸ್. ಆ್ಯಂಡ್ ಒಂದು ಎಗ್ ಪಪ್ಸ್ ತಗೊಟ್ಟೆ, ಅವಳಿಗೆ ಪಾಪಗೆ ತಿನ್ಸೋಕ್ಕಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ನಾವು ಇಲ್ಲಿ ಗೋಲ್ಡ್ ಅಂಗಡಿಗೆ ಬಂದ್ವಿ. ಪಾಪಗೆ ಬರ್ಡೇಗೆ ಗಿಫ್ಟ್ ಮಾಡಬೇಕಿತ್ತಲ್ಲ, ಸೊ ಹಾಗಾಗಿ ಒಂದು ಸಿಲ್ವರ್ದು ಕತ್ತಿಗೆ ಚೈನ್ ತಗೊಳ್ಳೋಣ, ಸರ ತಗೊಳ್ಳೋಣ ಅಂತ ಹೇಳಿ ಬಂದೆ. ನೆಕ್ಸ್ಟ್ ಅತ್ತೆ ಕಾಲುಂಗುರ ತೊಗೊತೀನಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ಇದು ಕಾಲುಂಗುರ ತಗೋತಿದ್ದಾರೆ. ಆ್ಯಂಡ್ ನೆಕ್ಸ್ಟು ಪಾಪುಗೆ ಅಂತ ಹೇಳಿ ಬೆಳ್ಳಿದು ಕಿವಿಗೆ ಇಯರ್ ರಿಂಗ್ಸ್ ನೋಡೋಣ ಅಂತ ಹೇಳಿ ನೋಡ್ತಿದ್ದೆ. ಆ್ಯಂಡ್ ಹಾಗೇ ನೋಸ್ ಪಿನ್ ಇತ್ತು ಇಲ್ಲಿ, ಇದನ್ನು ಕೂಡ ಬೆಳ್ಳಿದು ನೋಡೋಣ ನನಗೆ ಅಂತ ಹೇಳಿ ನೋಡ್ತಿದ್ದೆ. ಸೊ ಫೈನಲಾಗಿ ಎಲ್ಲನೂ ಶಾಪಿಂಗ್ ಮಾಡಿ ಮುಗೀತು. ಪಾಪುಗೆ ನನಗೆಲ್ಲ ತಗೊಂಡಾಯಿತು. ನೆಕ್ಸ್ಟ್ ಇಲ್ಲಿ ಗಿಫ್ಟ್ ಪ್ಯಾಕ್ ಮಾಡಿಸೋಣ ಅಂತ ಹೇಳಿ ಮಾಡಿಸ್ತಿದ್ದೀನಿ. ಪಾಪುಗೆ ಬರ್ಡೇ ಗಿಫ್ಟ್ ಮಾಡಬೇಕಿತ್ತಲ್ಲ, ಸೊ ಹಾಗಾಗಿ. ಸೊ ಫ್ರೆಂಡ್ಸ್, ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತ, ನೆಕ್ಸ್ಟ್ ನನ್ನ ಪಾಪುದು ಬರ್ಡೇ ವ್ಲಾಗ್ ಎಲ್ಲ ಬರುತ್ತೆ, ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.